Hi guys, welcome back to my YouTube channel Vlog with Ashu. ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ಶಾಪಿಂಗ್ ಹಾಗೇನೆ ಒಂದು ಟೆಂಪಲ್ ರನ್. ಇವತ್ತು ಅಣ್ಣನ ಗಾಡಿ ಪೂಜೆ ಮಾಡಿಸೋಣ ಅನ್ನೋ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಹತ್ರನೇ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ, ಅಲ್ಲಿ ಒಂದು ಉದ್ಭವ ಗಣಪತಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಒಂದು ದಾರಿ ಬಂದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಅದರಲ್ಲೂ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮರ ಎಲ್ಲ ಒಣಗೋದಂಗೆ ಕಾಣಿಸ್ತಾ ಇರುತ್ತೆ ಬಿಸಿಲಿಗೆ, ಬಟ್ ಮಳೆಗಾಲದಲ್ಲಿ ತುಂಬಾ ಗ್ರೀನ್ರಿ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಆ ಟ್ರಾಫಿಕ್ಕು, ಪೊಲ್ಯೂಷನ್ನು, ವೆಹಿಕಲ್ ಸೌಂಡ್ ಮಧ್ಯ ಊರಿಗೆ ಬಂದರೆ ಈ ಥರ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡಿದಾಗ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ನೋಡಿ ನಮ್ಮ ಗಣೇಶ ಎಷ್ಟು ಕ್ಯೂಟಾಗಿದೆ ಅಲ್ಲ. ಈ ದೇವಸ್ಥಾನ ಕಾಡೊಳಗಡೆನೇ ಇದೆ ಅಂತ ಹೇಳ್ಬೋದು. ಇದು ಬಂದು ಆನೆಕಲ್ಲು ಉದ್ಭವ ಗಣಪತಿ ಅಂತ ಹೇಳಿ ಕರೀತಾರೆ. ಈ ದಾರಿಯಲ್ಲಿ ಯಾರೇ ಓಡಾಡ್ತಿರ್ಲಿ ಈ ದೇವಸ್ಥಾನದ ಹತ್ರ ಒಂದ್ಸತಿ ಗಾಡಿ ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡೇ ಹೋಗೋದು, ಅಷ್ಟು ಪವರ್ಫುಲ್ ದೇವರು ಇದು. ಅಮ್ಮ, ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರೊಳಗೆ ಹೆಂಗಾಗಿದೆ ನೋಡಿ ನನ್ನ ಕೂದಲಿನ ಪರಿಸ್ಥಿತಿ. ಈ ಬೈಕಲ್ಲಿ ಹೋಗಿ ಬಂದರೆ ಇದೊಂದು ಹಣೆ ಬರ, ಫುಲ್ಲು ಸಿಕ್ಕಾಗಿರುತ್ತೆ. ಇವಾಗ ಬಿಡಿಸೋದೊಂದು ಪ್ರಾಬ್ಲಮ್. ನೆನ್ನೆ ಎಲ್ಲ ಬೆಂಗಳೂರಿಂದ ಬಂದು ಅದನ್ನು ಬಿಡಿಸ್ಕೊಂಡು ಕೂತಿದ್ದೆ, ಇವಾಗ ಮತ್ತೆ ಫುಲ್ಲು ಇದಾಗಿದೆ. ನಮ್ಮಮ್ಮ ತಿಂಡಿ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ನೋಡೋಣ. ಹೊಟ್ಟೆ ಬೇರೆ ಹಶ್ವಾಗ್ತಿದೆ, ಫಸ್ಟ್ ತಿನ್ನಬೇಕು. ಏನು ಮಾಡ್ತಿದ್ಯಮ್ಮ? ದೇವಸ್ಥಾನದಿಂದ ಬರ್ತಿದ್ದಾಗೇ ತುಂಬಾ ಹಶ್ವಾಗಿತ್ತು. ನಮ್ಮಮ್ಮ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರು, ಅದನ್ನು ತಿಂದ್ಬಿಟ್ಟು ಮತ್ತೆ ಹಬ್ಬಕ್ಕೆ ಅಂತ ಹೇಳಿ ಸ್ವಲ್ಪ ತಿಂಡಿಗಳನ್ನ ಮಾಡೋದಿತ್ತು, ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ದೇವಸ್ಥಾನದಿಂದ ಬರೋ ಅಷ್ಟರೊಳಗೇ ಅಮ್ಮ ನಿಪ್ಪಟ್ಟು ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಬಂದ ತಕ್ಷಣ ಇದನ್ನೆಲ್ಲ ಮಾಡಿದ್ವಿ. ಆಮೇಲೆ ಶಿವಮೊಗ್ಗಕ್ಕೆ ಶಾಪಿಂಗ್ ಹೋಗೋದಿತ್ತು, ಇನ್ನೂ ಕೆಲವೊಂದಷ್ಟು ಐಟಮ್ಸ್ ತರಬೇಕಾಗಿತ್ತು, ಅದಕ್ಕೆ ಶಿವಮೊಗ್ಗ ಹೊರಟ್ವಿ. ಯಾರಾದರೂ ಶಿವಮೊಗ್ಗ ಸೈಡವರು ವೀಡಿಯೋಸ್ನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಶಿವಮೊಗ್ಗ ಬಂದು ಫಸ್ಟು ಅಣ್ಣನಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ರಿಲಯನ್ಸಿಗೆ ಬಂದಿದ್ವಿ, ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇದೆ. ಓಕೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಅನ್ಸಲ್ಲ? ಹೌದಾ? ಅಣ್ಣನ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ನಾವು ಹೂವು ಎಲ್ಲ ತೊಗೋಬೇಕಿತ್ತು. ಹಾಗೆಯೇ ನಮ್ಮ ದೊಡ್ಡಮ್ಮ ಬರ್ತೀವಿ ಅಂತ ಹೇಳಿದರು ಅವರು, ಮತ್ತು ನಮ್ಮಮ್ಮ ಸ್ವಲ್ಪ ಸ್ಯಾರಿ ಶಾಪಿಂಗ್ ಇತ್ತು, ಅಲ್ಲಿಗೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ 40 ಡಿಗ್ರಿ ರೀಚ್ ಆಗಿತ್ತು ಬಿಸಿಲು. ಈ ಬಿಸಿಲಲ್ಲಿ ಹಾಗೆ ಹೋಗ್ತಾ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ. ಗಾಂಧಿ ಬಜಾರ್ ಅಂತ ಇದೆ, ಅಲ್ಲಿಗೆ ಹೊರಟ್ವಿ.
ಬೆಂಗಳೂರಲ್ಲಿ ಹೇಗೆ ನಾವು ಚಿಕ್ಕಪೇಟೆಗೆ ಹೋಗ್ತೀವೋ ಹಾಗೆಯೇ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರು ಅಷ್ಟೇ ಫೇಮಸ್ಸು. ಇಲ್ಲಿ ಬಂದಮೇಲೆ ನಮ್ಮ ದೊಡ್ಡಮ್ಮ ಸಿಕ್ಕಿದ್ರು. ಅವ್ರದ್ದು ಒಂದು ಸ್ವಲ್ಪ ಸ್ಯಾರಿ ಶಾಪಿಂಗ್ ಇತ್ತು, ಮತ್ತು ನಮ್ಮ ಅಜ್ಜಿಗೆ ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ನಮ್ಮಣ್ಣ ಪಾಪ ಸುಸ್ತಾಗಿ ಹೋದ ಸೀರೆ ನೋಡಿ ನೋಡಿ ನೋಡಿ. ಇವತ್ತಿ ಜೋಬ್ಸ್ ಮುಗಿಯಲ್ಲ ಅನ್ಸುತ್ತೆ. ಇನ್ನೂ ಹತ್ತತ್ರ 1 ಅವರ್ ಆಯಿತು ಬಂದು. ಬಂದು ಇನ್ನೂ ಸೆಲೆಕ್ಟ್ ಮಾಡೋದ್ರಲ್ಲೇ ಇದ್ದಾರೆ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ತಾವು ಬಾಯಿ ಮುಚ್ಚಿ ಫ್ರೆಂಡ್ಸ್. ಇಷ್ಟೊತ್ತಾಯಿತು ನೋಡಿ ಗೈಸ್ ಬಂದಿದ್ದು. 5:45 ಟೈಮು ಇದೆ. ನಾನು ಇದೊಂದು ಟಾಪ್ ತೊಗೊಂಡೆ. ನಮ್ಮನೇಲಿ ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ಕೊಂಡು. ಇದು ನಮ್ಮ ಅಜ್ಜಿಗೆ ಸೀರೆ. ನಮ್ಮ ಅಜ್ಜಿಗೆ ಕೊಡಬೇಕಾದ್ರೆ ಅವರ ರಿಯಾಕ್ಷನ್ಸ್ ಹೇಗಿರುತ್ತೆ ತೋರಿಸ್ತೀನಿ. ನಮ್ಮಮ್ಮ ಆಲ್ರೆಡಿ ಹಬ್ಬಕ್ಕೆ ಬಟ್ಟೆ ತೊಗೊಂಡಾಗಿದೆ. ಬಟ್ ಇದು ಜಸ್ಟ್ ಹಾಗೆ ಇಲ್ಲೆಲ್ಲಾದರೂ ಪೂಜೆ ಆ ಥರ ಇದ್ದಾಗ ಇರೋದಕ್ಕೆ ಅಂತ ಇದೊಂದು ಸ್ಯಾರಿ ತೊಗೊಂಡ್ರು. ನನ್ನ ಚಾನಲ್ ವ್ಯೂವರ್ಸಿಗೆ ನಮ್ಮ ಅಣ್ಣನ ಬಟ್ಟೆ ತೋರಿಸೋದೇ ಮರ್ತ್ಬಿಟ್ಟೆ ನಾನು. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಈಗ ಇಲ್ಲೇ ಅಜ್ಜಿ ಮನೆ ಇದೆ, ನಮ್ಮಮ್ಮನ ಅಮ್ಮ ಅವ್ರ ಮನೆ ಇದು. ಅವರಿಗೆ ಸೀರೆ ಕೊಡೋಣ ಅಂತ ಹೇಳಿ ಬಂದ್ವಿ ನಾನು ನಮ್ಮಣ್ಣ. ಫುಲ್ ಅಲ್ಲಿನೂ ಹಬ್ಬದ ತಯಾರಿ ನಡೀತಾ ಇತ್ತು, ಕ್ಲೀನಿಂಗು ಎಲ್ಲ. ನೋಡಿ ಇವಾಗ ಕಮನ್ ಚೆನ್ನಾಯ್ತಾ? ಹಾಂ ಬಾಯ್. ಅಜ್ಜಿ ಮನೆಯಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ. ಸೀರೆ ಕೊಟ್ಟು ಒಂದು 10 ಮಿನಿಟ್ಸ್ ಇದ್ದು ಬಂದುಬಿಟ್ವಿ. ಮತ್ತು ನಮ್ಮನೆಯಲ್ಲೂ ಹಬ್ಬದ್ದು ಕೆಲಸ ಇತ್ತು ಇನ್ನೂ ಪೆಂಡಿಂಗು. ಈಗ ಹೋಗಿ ಅದನ್ನೆಲ್ಲ ಮುಗಿಸ್ಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.